ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸದ್ದು ಮತ್ತೆ ಜೋರಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು, ಇಂದು ಎಐಸಿಸಿ ವರಿಷ್ಠೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ದೆಹಲಿಗೆ ತೆರಳಿರುವ ಡಿಕೆ ಶಿವಕುಮಾರ್ ಅವರು ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದರು. ಈ ವೇಳೆ ರಾಹುಲ್ ಗಾಂಧಿ ಕೂಡ ಉಪಸ್ಥಿತರಿದ್ದರು ಎನ್ನಲಾಗಿದೆ. ಬಹುದಿನಗಳಿಂದ ಬಾಕಿ ಉಳಿದಿರುವ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆಯೇ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತಮ್ಮ ಮನದ ಇಂಗಿತವನ್ನ ಡಿಕೆಶಿ ಹೈಕಮಾಂಡ್ ನಾಯಕರ ಮುಂದೆ ಬಿಚ್ಚಿಟ್ಟಿದ್ದಾರೆ ಎನ್ನಲಾಗಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ತಮ್ಮ ನಡೆ ಮತ್ತು ಮಾತಿನಲ್ಲಿ ನಿಗೂಢತೆಯನ್ನ ಕಾಯ್ದುಕೊಂಡರು. ಆದರೆ ಅವರ ಮಾತುಗಳು ಸಾಕಷ್ಟು ಅರ್ಥಗರ್ಭಿತವಾಗಿದೆ. ದೆಹಲಿಗೆ ಬಂದ ಮೇಲೆ ಎಲ್ಲಾ ವಿಚಾರ ಮಾತನಾಡಬೇಕು, ಅದನ್ನ ಮಾತನಾಡಿದ್ದೀನಿ. ಆದರೆ ಯಾರ್ಯಾರ ಹತ್ರ ಏನೇನ್ ಮಾತನಾಡಿದೆ ಅಂತ ಬಹಿರಂಗವಾಗಿ ಹೇಳೋಕೆ ಆಗಲ್ಲ. ಒಳಗೆ ನಡೆದ ಚರ್ಚೆಯನ್ನ ಹೊರಗೆ ಹೇಳುವುದು ಸರಿಯಲ್ಲ. ನಾನು ಇಲ್ಲಿಗೆ ಬಂದಿರೋದು ರಾಜಕಾರಣ ಮಾಡೋಕೆ, ಸುಮ್ಮನೆ ಗಾಳಿ ಕುಡಿಯೋಕೆ ಬಂದಿಲ್ಲ. ವರಿಷ್ಠರ ಬಳಿ ಏನ್ ಮಾತನಾಡಬೇಕೋ ಅದನ್ನ ಮಾತನಾಡಿದ್ದೀನಿ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಎನ್ನುವ ಮೂಲಕ ಕುರ್ಚಿ ಕದರದ ಬಗ್ಗೆ ಪರೋಕ್ಷವಾಗಿ ಸುಳಿವು ನೀಡಿದರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂದೇಶ ರವಾನೆಯಾಗಿದೆಯಾ ಅಥವಾ ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಸೂಚಿಸಿದ್ದಾರಾ ಎಂಬುದು ಸದ್ಯದ ಕುತೂಹಲ. ಡಿಕೆಶಿ ಅವರ ರಾಜಕಾರಣ ಮಾಡೋಕೆ ಬಂದಿದ್ದ ಬನ್ನಿ ಎಂಬ ಹೇಳಿಕೆ ರಾಜಕೀಯದಲ್ಲಿ ಹೊಸ ಸಂಚಲನಕ್ಕೆ ನಾಂದಿ ಹಾಡಿದೆ. ನಾವು ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ. ನಮಗಿರುವಂಥ ಎಲ್ಲ ರಿಪೋರ್ಟ್ಸಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ತಯಾರಿಲ್ಲ. ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳೋಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನು ಬೇಕೋ ನಾವು ಮಾತಾಡಿದ್ದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.